ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇದು ನಿನ್ನೆ ವ್ಲಾಗು, ಶುಕ್ರವಾರದ್ದು. ಅಂದರೆ ಆಷಾಢದಲ್ಲಿ ಶುಕ್ರವಾರ ಅಂದರೆ ವಿಶೇಷ ಅಲ್ವಾ? ಸರಿ, ದೇವ್ರ ಸಾಮಾನು ಬೆಳಗ್ಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಬೆಳಗ್ಗೆನೆ ಬೇಗ ಎದ್ದು ಆಚೆ ಎಲ್ಲ ಗುಡಿಸಿ ತೊಳೆದು ರಂಗೋಲಿ ಬಿಟ್ಟು ಮಾರ್ಕೆಟ್ಗೂ ಹೋಗಿ ಬಂದಾಯಿತು. ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ನೋಡಿ, ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಆ ದೇವ್ರ ಮುಖ ನೋಡ್ತಿದ್ರೆ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದ್ರು. ಈಗ ಆರತಿ ತಟ್ಟೆ ಇದೆ ಅಲ್ವಾ, ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಂತರ ನಾನು ನಿಂಬೆ ಹಣ್ಣಿನ ದೀಪನ ಹಚ್ಚಿದ್ದೆ. ಶುಕ್ರವಾರ ನಿಂಬೆ ಹಣ್ಣಿನ ದೀಪನ ಬೆಳಗ್ತೀನಿ. ಮನೆಗೆ ಬಂದಮೇಲೆ ನಿನ್ನೆ ಹೂವು ತೊಗೊಂಬಂದಿದ್ನಲ್ಲ, ಅದು ಕಟ್ಟೇ ಇರಲಿಲ್ಲ, ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಮೊದಲು ಕಟ್ಟಿಟ್ಬಿಡೋಣ ಅಂತ ಕಟ್ತಾ ಇದ್ದೀನಿ. 100 ಗ್ರಾಮ್ ಮಲ್ಲೆ ಹೂವು ಇಷ್ಟು ಬಂದಿದೆ. ಕಲ್ಚಕ್ಕೂ ಆಗುತ್ತೆ ಮತ್ತು ನನಗೂ ಆಗುತ್ತೆ ಅಂತ ಸಪ್ರೇಟಾಗಿ ಕಟ್ಟಿಟ್ಟಿದ್ದೀನಿ. ನಂತರ ಸೇವಂತಿಗೆ ಹೂವು ಇತ್ತಲ್ಲ, ಫೋಟೋಗೆ ದಿಂಡು ಪೋಣಿಸ್ಕೊಳ್ತಾ ಇದ್ದೀನಿ. ನಾನು ಫೋಟೋ ಮೆಜರ್ಮೆಂಟ್ ನೋಡಿಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಪೋಣಿಸ್ಕೊಳ್ತೀನಿ. ತುಂಬ ಹೆಚ್ಚೆಚ್ಚಿಗೆ ಹಾಕ್ಬಿಟ್ರು ದೇವ್ರ ಮುಖನೇ ಕಾಣಿಸೋದಿಲ್ಲ, ಅದಕ್ಕೆ ನಾನು ಸಿಂಪಲಾಗೇ ಹಾಕ್ಕೊಳ್ತೀನಿ. ಹೂವನೂ ಅಷ್ಟೇನು ಚೆನ್ನಾಗಿರಲಿಲ್ಲ. ನೋಡ್ಕೊಂಡು ಯಾವ್ದು ಚೆನ್ನಾಗಿದೆಯೋ ಅದನ್ನ ಮಾತ್ರ ಪೋಣಿಸ್ಕೊಳ್ತಾ ಇದ್ದೀನಿ. ಆಷಾಢದಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ಹೂವನೇ ಚೆನ್ನಾಗಿ ಬರೋದಿಲ್ಲ. ಹಾಗೆಯೇ ರೇಟು ತುಂಬಾ ಹೆಚ್ಚಿಗೆ ಇರುತ್ತೆ. ನೋಡಿ, ಎಷ್ಟು ಉದ್ದ ಬೇಕೋ ಅಷ್ಟಷ್ಟು ಮಾತ್ರ ಪೋಣಿಸಿ ಈ ರೀತಿ ದೇವ್ರ ಫೋಟೋಗೆ ಹಾಕ್ಕೊಂಡಿದ್ದೀನಿ. ನನಗಂತೂ ಈ ಥರ ಸಿಂಪಲಾಗಿ ಅಲಂಕಾರ ಮಾಡ್ಕೊಳ್ಳೋದೇ ಇಷ್ಟ. 2-3 ಥರ ಹೂವು ಹಾಕ್ಬಿಟ್ರೆ ದೇವರೇ ಕಾಣಿಸೋದಿಲ್ಲ. ಅದೇ ದೇವಸ್ಥಾನಗಳಲ್ಲಾದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ದೇವ್ರ ಸಾಮಾನೆಲ್ಲ ಬೆಳಗ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಬ್ಬಗಳಲ್ಲಿ ಮತ್ತು ಶ್ರಾವಣ ಮಾಸ ಬರುತ್ತಲ್ವ, ಆ ಟೈಮಲ್ಲಿ ತೆಂಗಿನಕಾಯಿ ಕಲಶನ ಇಡ್ತೀನಿ. ಮಿಸ್ ಮಾಡ್ದಿರ ವಾರ ಇಟ್ಕೊಳ್ತೀನಿ. ಈಗೇನು ಇಡೋದಕ್ಕೆ ಹೋಗೋದಿಲ್ಲ. ಯಾವಾಗಲೂ ನಾವು ತೆಂಗಿನಕಾಯಿ ಕಲಶನ ಇಟ್ಟರೆ ಹೂವನ್ನು ಹೆಚ್ಚಿಗೆ ಹಾಕಬೇಕಾಗುತ್ತೆ, ಹಾಗೆ ದಿನಾ ಪೂಜೆ ಮಾಡಲೇಬೇಕಾಗುತ್ತೆ. ಅದರಲ್ಲೂ ನಾನು ದೇವ್ರ ಪೂಜೆ ಮಾಡೋದು ತುಂಬ ನಿಧಾನ. ಯಾಕೆಂದರೆ ದೇವ್ರಿಗೆ ನನಗೆ ನೀಟಾಗಿ ಅಲಂಕಾರ ಮಾಡಬೇಕು, ಮನೆ ಪೂರ್ತಿ ನೀಟಾಗಿರಬೇಕು, ನಂತರನೇ ನಾನು ಪೂಜೆ ಮಾಡೋದು. ಈ ಥರ ನನಗೆ ಅಭ್ಯಾಸ ಆಗಿರೋವಾಗ ನಾನೆಲ್ಲ ದೇವ್ರ ಸಾಮಾನು ಹೆಚ್ಚೆಚ್ಚಿಗೆ ಇಟ್ಬಿಟ್ಟು ತೆಂಗಿನಕಾಯಿ ಕಲಸ ಇಟ್ಬಿಟ್ಟು ಇದೆಲ್ಲ ಮಾಡಿಕೊಂಡ್ರೆ ಒಂದು ದಿನ ಪೂರ್ತಿ ಇದೇ ಆಗೋಗುತ್ತೆ. ಅದಕ್ಕೆ ನಾನು ಸಿಂಪಲಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ದೇವ್ರ ಮನೇನ ಅಲಂಕಾರ ಮಾಡ್ಕೊಳ್ತೀನಿ. ನಾಳೆ ಏಕಾದಶಿ. ಇವತ್ತೇ ನಾವು ಪೂಜೆ ಮಾಡಿಕೊಂಡ್ರೆ ನಾಳೆಗೂ ಆಗುತ್ತೆ. ಅಂದರೆ ದೇವ್ರ ಸಾಮಾನು ಬೆಳಗ್ಗೆ ಇವತ್ತೇ ಅಲಂಕಾರ ಮಾಡಿಕೊಂಡ್ರೆ ನಾಳೆಗೂ ಆಗುತ್ತೆ. ಆಷಾಢ ಶುಕ್ರವಾರ ಮಾಡ್ದಂಗೂ ಆಗುತ್ತೆ, ಹಾಗೆಯೇ ಏಕಾದಶಿ ಪೂಜೆ ಮಾಡ್ದಂಗೂ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡಿಸಿ ಹೂವನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಈ ರೀತಿ ಅಲಂಕಾರ ಮಾಡಿಕೊಂಡ್ರೆ ಆ ಕಡೆ ಈ ಕಡೆ ಓಡಾಡೋವಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ. ತುಳಸಿ ಗಿಡದ ಹತ್ರನೂ ಅಷ್ಟೇ ಚಿಕ್ಕದಾಗಿ ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ರೆಡಿಯಾಗಿ ಒಂದು ಸ್ವಲ್ಪ ಹೂವು ಮುಡ್ಕೊಂಡು ನಂತರ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಅಂತೂ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಪೂಜೆ ಪೂರ್ತಿಯಾಗಿ ತೋರಿಸಿಲ್ಲ. ಮೊದಲು ಕಡ್ಡಿ ಹಚ್ಚಿ ನಂತರ ತೆಂಗಿನಕಾಯಿ ಹೊಡೆದು ಕರ್ಪೂರ ಆರತಿ ಬೆಳಗಿದ್ದೀನಿ. ಒಂದೊಂದು ಸಲ ತುಪ್ಪದ ದೀಪನೂ ಬೆಳಗ್ತೀನಿ. ಇವತ್ತು ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚಿದ್ನಲ್ಲ, ಅದಕ್ಕೇ ಇಲ್ಲಿ ನಾನು ಕರ್ಪೂರ ದೀಪನ ಹಚ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅಲಂಕಾರ ಮಾಡಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತಾ? ನಮ್ಮ ದೇವ್ರ ಮನೆ ಹೇಗಿದೆ ಅನ್ನೋದನ್ನು ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಪೂಜೆ ಮಾಡಿಕೊಂಡು ನಾವು ಮನೇಲಿ ಆ ಕಡೆ ಈ ಕಡೆ ದೇವ್ರನ್ನ ನೋಡ್ಕೊಂಡು ಓಡಾಡ್ತಾ ಇದ್ದರೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಅನಿಸುತ್ತಲ್ವ. ಅದರಲ್ಲೂ ನಾನಂತೂ ಹೆಚ್ಚಿಗೆ ಇಲ್ಲೇ ಓಡಾಡ್ತಾ ಇರ್ತೀನಿ. ಅಂದರೆ ಕಿಚನ್ಗೆ ಮತ್ತು ಹಾಲ್ಗೆ ನೋಡ್ಕೊಂಡು ಓಡಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ಕೆಲಸ ಮಾಡೋದಕ್ಕೂ ಒಂಥರ ಇಂಟ್ರೆಸ್ಟ್ ಆಗಿರುತ್ತೆ. ಇಲ್ಲ ಅಂದರೆ ಮನೇಲಿ ದೀಪ ಹಚ್ಚಿಲ್ಲ ಅಂದರೆ ಒಂದು ರೀತಿ ಸೋಂಬೇರಿತನ ಬಂದ್ಬಿಡುತ್ತೆ ಮನೇಲಿ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಸಂಜೆ ಟೈಮಲ್ಲಿ ದೇವ್ರ ದೀಪನ ಹಚ್ಬಿಡ್ತೀನಿ. ಈಗ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ.
ನಂತರ ಇನ್ನೇನು ಎಲ್ಲ ಮುಗಿದ್ಮೇಲೆ ಒಂದು ಲೋಟ ಕಾಫಿ ಕುಡಿಬೇಕಲ್ವಾ, ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಆಲ್ರೆಡಿ ನಾನು ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಹಸಿಟ್ಟನ್ನು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ, ನೈಟು ಸುಟ್ಕೊಳ್ಳೋಣ ಅಂತಂದ್ಬಿಟ್ಟು. ಈಗ ಎಲ್ಲ ಕ್ಲೀನು ಆಯಿತು ಮತ್ತು ದೇವ್ರ ಪೂಜೆನೂ ಆಯಿತು, ವಿಡಿಯೋ ಎಡಿಟಿಂಗ್ ಎಲ್ಲ ಕೆಲಸ ಮುಗ್ದಿದೆ. ಕಾಫಿ ಮಾಡಿಕೊಂಡು ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಗ್ರೇವಿ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ಪ್ರೇಮ ರೆಸಿಪೀಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮಿಸ್ ಮಾಡ್ದಿರಾ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೈಟ್ಗೆ ಚಪಾತಿ ಮಾಡ್ಕೊಳ್ತೀನಿ, ಅದಕ್ಕೇ ನೋಡಿ. ಈಗ ಕಾಫಿ ಮಾಡಿಕೊಂಡು ಒಂದು 10 ನಿಮಿಷ ಆರಾಮಾಗಿ ಟಿ ವಿ ನೋಡಿಕೊಂಡು ಕುಡಿಯೋಣ ಅಂತ ಕಾಫಿನ ರೆಡಿ ಮಾಡಿಕೊಂಡೆ. ಹಾಗೆಯೇ ಇದೇ ಚಾನಲಲ್ಲೇ ನಾನು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅಂದರೆ ಶಾರ್ಟ್ಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೆ ರೆಸಿಪಿ ಬೇಕಾ, ಇಲ್ಲಾಂದರೆ ಪೂಜೆ ವೀಡಿಯೋಸ್ ಬೇಕಾ, ಅಥವಾ ಕಾಮಿಡಿ ವೀಡಿಯೋಸ್ ಮಾಡೋಣ ಅಂತಿದ್ದೆ ದುಷಿ. ಅಂದರೆ ನಾನು ಮತ್ತು ದುಷಿ ಇಬ್ಬರು ಸೇರಿಕೊಂಡು ಮಾಡೋಣ ಅಂದ್ಕೊಂಡಿದ್ದೀವಿ. ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಾನು ಹೆಚ್ಚಿಗೆ ಯಾವ ಕಮೆಂಟ್ ಬರುತ್ತೋ ಅದನ್ನು ಫಾಲೋ ಮಾಡ್ತೀನಿ. ನೋಡಿ, ಈಗ ಒಂದು 10 ನಿಮಿಷ ಕಾಫಿ ಕುಡಿದ್ರೆ ನನ್ನ ಕೆಲಸ ಎಲ್ಲ ಮುಗೀತು. ಇಷ್ಟಕ್ಕೆ ಈ ವಿಡಿಯೋ ಅಂತೂ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತಾ? ಹಾಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.